ಇನ್ನು ವಿಧಾನಸೌಧ ಆವರಣದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ದೃಢಪಟ್ಟಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಕನ್ಫರ್ಮ್. ಒಮ್ಮೆ ಪಾಕಿಸ್ತಾನ ಮತ್ತೊಮ್ಮೆ ನಾಸಿರ್ ಪರ ಘೋಷಣೆಯನ್ನ ಕೂಗಲಾಗಿದೆ ಅನ್ನೋದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದಿರುವ ಮಾಹಿತಿ ಲಭ್ಯವಾಗಿದೆ. ಎಫ್ಎಸ್ಎಲ್ ವರದಿಯ ಅನ್ವಯ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಈಗಾಗಲೇ ವಶಕ್ಕೆ ಪಡೆದ ಶಂಕಿತನ ವಾಯ್ಸ್ ಅನ್ನು ಕೂಡ ರವಾನೆ ಮಾಡಲಾಗಿದೆ. ಶಂಕಿತರ ಪೈಕಿ ಓರ್ವನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಎಫ್ಎಸ್ಎಲ್ ತಂಡದಿಂದ ವಾಯ್ಸ್ ಮ್ಯಾಚ್ ಮಾಡುವ ಪ್ರಕ್ರಿಯೆಯೂ ಕೂಡ ಮುಂದುವರೆದಿದೆ. ಇದು ಯಾರಿಗೆ ಸಂಬಂಧಪಟ್ಟಂತಹ ವಾಯ್ಸ್ ಮ್ಯಾಚ್ ಆದ್ಮೇಲೆ ಅಧಿಕೃತವಾಗಿ ಬಂಧಿಸುವ ಸಾಧ್ಯತೆ ಇದೆ. ಆದ್ರೆ ಪಾಕ್ ಪರ ಘೋಷಣೆ ಕೂಗಿದ್ದಂತೂ ಸತ್ಯ ನಿಜ ಅಂತ ಹೇಳಿ ಎಫ್ಎಸ್ಎಲ್ ರಿಪೋರ್ಟ್ನಿಂದ ಗೊತ್ತಾಗಿದೆ. ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಅವರು ಗೆದ್ದಂತಹ ಸಂಭ್ರಮಾಚರಣೆಯಲ್ಲಿ ಅವರ ಬೆಂಬಲಿಗರು ತೊಡಕೊಂಡಿರ್ತಾರೆ. ನಾಸಿರ್ ಅವರ ಜಯಘೋಷವನ್ನ ಮೊಳಗಿಸ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದಲ್ಲಿದ್ದಂತಹ ಒಂದಷ್ಟು ವ್ಯಕ್ತಿಗಳು ಘೋಷಣೆಯನ್ನ ಕೂಗ್ತಾ ಇದ್ದಾಗ ಓರ್ವ ವ್ಯಕ್ತಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗ್ತಾನೆ. ಆತನ ಬಾಯನ್ನ ಮುಚ್ಚುವಂತಹ ಕೆಲಸವೂ ಕೂಡ ಆಗುತ್ತೆ, ವಿಡಿಯೋದಲ್ಲಿ ಸ್ಪಷ್ಟವಾಗಿರುತ್ತೆ. ಆದ್ರೆ ಇದನ್ನ ಖುದ್ದು ನಾಸಿರ್ ಅವರೇ ಅಲ್ಲಗಳೆದಿರ್ತಾರೆ. ಯಾರೋ ಎಡಿಟ್ ಮಾಡಿದ್ದಾರೆ, ಟೆಕ್ನಿಕಲಿ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ವಾಯ್ಸ್ ಅನ್ನ ಹಾಕಿರಬಹುದು ವಿಡಿಯೋಗೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಅದೇ ಅನುಮಾನದ ಹಿನ್ನೆಲೆಯಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಈ ಕುರಿತು ಪರೀಕ್ಷೆಯನ್ನ ಕೂಡ ಮಾಡಲಾಗಿತ್ತು. ಇದೀಗ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಿರುವುದು ಕನ್ಫರ್ಮ್ ಅನ್ನೋ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ನ ಆಧಾರದ ಮೇರೆಗೆ ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಳ್ಳಲಿದ್ದಾರೆ. ವಿಧಾನಸೌಧ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿತ್ತು. ವಿಪಕ್ಷಗಳು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ನಾಸಿರ್ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಈ ವಿಚಾರವನ್ನ ಕೂಡ ಎಲ್ಲೋ ಒಂದು ಕಡೆ ಹಾದಿ ತಪ್ಪಿಸುವ ಕೆಲಸವಾಗ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ರು. ಇದೀಗ ಎಫ್ಎಸ್ಎಲ್ ವರದಿ ಬಂದಿದ್ದು ಹೌದು, ಪಾಕ್ ಪರವಾಗಿ ಘೋಷಣೆ ಕೂಗಿದ್ದು ನಿಜ ಅಂತ ಹೇಳಿ ರಿಪೋರ್ಟ್ ಹೇಳಿರೋದ್ರಿಂದ ಈ ಒಂದು ಪ್ರಕರಣ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆದ್ರೆ ಅಲ್ಲಿ ಇದ್ದವರ ಪೈಕಿ ಯಾರು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ರು ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಬೇಕು ಅಂದ್ರೆ ಈಗಾಗಲೇ ಕಲೆಕ್ಟ್ ಮಾಡಿರುವಂತಹ ವಾಯ್ಸ್ ರಿಪೋರ್ಟ್ ಬರಬೇಕಿದೆ. ಆ ವಾಯ್ಸ್ ಮ್ಯಾಚ್ ಆಗಬೇಕಿದೆ. ಆ ವಾಯ್ಸ್ ಅನ್ನ ಕೂಡ ಈಗಾಗಲೇ ಪರೀಕ್ಷೆಗೋಸ್ಕರ ರವಾನೆ ಮಾಡಲಾಗಿದೆ. ವಾಯ್ಸ್ ಮ್ಯಾಚ್ ಆದ್ಮೇಲೆ ಈ ಒಂದು ಪಾಕ್ ಪರ ಘೋಷಣೆ ಕೂಗಿದಂತಹ ವ್ಯಕ್ತಿ ಯಾರು ಅನ್ನೋದು ಕೂಡ ದೃಢಪಡುತ್ತೆ. ಅದಾದ್ಮೇಲೆ ಆತನನ್ನ ಬಂಧಿಸಿ ವಿಚಾರಣೆಗೂ ಕೂಡ ಪೊಲೀಸರು ಒಳಪಡಿಸಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತೆ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ದೇಶದ್ರೋಹದ ಘೋಷಣೆಯನ್ನ ಕೂಗಿದಂತಹ ವ್ಯಕ್ತಿಗೆ ತಕ್ಕ ಶಾಸ್ತಿ ಆಗಬೇಕು. ಈ ರೀತಿಯ ಪ್ರಕರಣಗಳು ಮತ್ತೆ ರಾಜ್ಯದಲ್ಲಿ ಮರುಕಳಿಸಬಾರದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಹೋರಾಟ ಕೂಡ ನಡೆದಿತ್ತು.